ನಮಸ್ಕಾರ ರೀ ಎಲ್ಲರಿಗೂ. ನಾ ಇವತ್ತು ಮಾಡಕತ್ತೀನಿ ರೀ ಪಲಾವ. ಈ ಪಲಾವಕ್ಕೆ ಒಂದು ಅರ್ಧ ಕೆ ಜಿ ರೈಸ್ ರಾತ್ರಿ ಮಾಡಿ ಇಟ್ಕೊಂಡಿದ್ದೀನಿ ರೀ, ಅದು ಚಲೋ ಆಗ್ತೈತೆ ಅಂಥೇಳಿ. ಈಗ ಒಂದು 2 ಈರುಳ್ಳಿ ಸಣ್ಣ ತೊಗೊಂಡು ಕಟ್ ಮಾಡಕತ್ತೀನಿ ರೀ, ಯಾಕಂದ್ರೆ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಬರ್ತೈತಿ ಅಂಥೇಳಿ. ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ಮಾಡೋದು ಚಲೋ ರೀ, ಹಸಿ ಮೆಣಸಿನ್ಕಾಯಿ. ಅವು ನಾ ಒಂದು ಅರ್ಧ ಕೆ ಜಿ ಆಗಿರೋದ್ರಿಂದ ಒಂದು 5 ತೊಗೊಂಡೇನಿ ರೀ. 5 ಮೆಣಸಿನ್ಕಾಯಿ ಸಣ್ಣಂಗೆ ನಾವು ಚಾಪ್ ಮಾಡ್ಕೊಳ್ಳೋದ್ರಿ, ಅದೊಂಥರ ಟೇಸ್ಟ್ ಬರ್ತೈತಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಳೋದ್ರಿ. ಆ ಕೊತ್ತಂಬರಿ ಇದ್ರೆ ಗಮ್ ಅಂತ ಚಂದ ಸ್ಮೆಲ್ ಬರ್ತೈತಿ. ಈಗ ಒಗ್ಗರಣೆ ಹಾಕಕ್ಕೆ ಗ್ಯಾಸ್ ಹಚ್ಚಿ ಈ ಕಡೆ ಇಟ್ಟೇನಿ ರೀ. ಈಗೇನೈತಿ, ಒಂದು 4 ಸ್ಪೂನ್ ಸಣ್ಣ ಸ್ಪೂನ್ಲಿ ನಾ ಏನು ಮಾಡತ್ತೀನಿ, ಎಣ್ಣೆ ಹಾಕಾಕತ್ತೀನಿ ರೀ. ಡಬಲ್ ಫಿಲ್ಟರ್ಡ್ ಎಣ್ಣೆ ಇದ್ರದು, ಅದಕ್ಕೆ ಹಾಕೀನಿ. ಎಣ್ಣೆ ಕಾದ್ಮೇಲೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ಈಗ ಒಂದು 2 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ತೀನಿ ರೀ. ಸಾಸಿವೆ ಚಟಪಟ ಅಂಥೇಳಿ ಸೌಂಡ್ ಮಾಡ್ತೈತ್ರಿ. ಆವಾಗ ಏನು ಮಾಡೋದು ಅಂತಂದ್ರೆ, ಒಂದು 2 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳೋದ್ರಿ. ಆ ಜೀರಿಗೆದಿಂದ ಭಾಳ ಟೇಸ್ಟ್ ಭಾರಿ ಬರ್ತೈತ್ರಿ. ಇನ್ನು ಕರಿಬೇವು ಹಾಕಾಕತ್ತೀನಿ ರೀ. ಈ ಕರಿಬೇವು ಎಲೆ ಅದೆಲ್ಲ ಚಂದಂಗೆ ಡ್ರೈ ಆಗುತ್ತಾನ ಹುರ್ಕೊಳ್ಳೋದ್ರಿ ಎಣ್ಣೆಯಾಗ. ಆಮೇಲೆ ಶೇಂಗಾ ಒಂದು ಬಟ್ಲಾಗುವಷ್ಟು ಶೇಂಗಾ ರೀ. ಈ ಶೇಂಗಾ ಒಂದು ಅರ್ಧ ಹುರಿದು ಆದಮೇಲೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ಉಳ್ಳಾಗಡ್ಡಿ ಹಾಕೋದು. ಮೊದಲು ಉಳ್ಳಾಗಡ್ಡಿ ಹಾಕಿದೀವಪ್ಪ ಅಂತಂದ್ರೆ ಶೇಂಗಾ ಚಂದಂಗೆ ಹುರಿಯಂಗಿಲ್ಲ ರೀ, ಮತ್ತು ಶೇಂಗಾ ಹುರಿದಾಗ ಟೇಸ್ಟ್ ಬರ್ತೈತ್ರಿ. ಈಗ ಉಳ್ಳಾಗಡ್ಡಿ ಹಸಿಮೆಣ್ಸಿಕಾಯಿ ಹಾಕಿ ನೋಡಿರಿ. ಇನ್ನೇನೈತಿ, ಎಲ್ಲ ಕೂಡಿಸಿ ಚಂದಂಗೆ ಹುರ್ಕೊಳ್ಳೋದು. ಇದು ಉಳ್ಳಾಗಡ್ಡಿ ಲಘುನ ಕೆಂಪಾಗಲಿ ಅಂಥೇಳಿ ಪ್ರತಿ ಸರಿ ನಾ ಏನು ಮಾಡ್ತೀನಿ, ಒಂದು ಚಿಟಿಕೆ ಉಪ್ಪು ಹಾಕ್ತಿರ್ತೀನಿ ರೀ. ಹಂಗೆ ಸ್ವಲ್ಪ ಉಪ್ಪು ಹಾಕತ್ತೀನಿ ರೀ. ಇದು ಹಾಕೀನಿ ನೋಡಿರಿ. ಮೊದಲು ರೈಸ್ದಾಗ ಬೇರೆ ಇರ್ತೈತಲ್ಲ ರೀ ಉಪ್ಪು, ಅದಕ್ಕೆ ಸ್ವಲ್ಪ ಹಾಕೋದು, ಭಾಳ ಹಾಕೋಂಗಿಲ್ಲ. ಈ ಗಡಿಬಿಡಿ ಒಳಗೆ ಮುಂಜಾನೆ ಎದ್ದ ಕೂಡಲೇ ನಾಷ್ಟ ಮಾಡೋದಕ್ಕೆ ತ್ರಾಸು ಭಾಳ ಇರ್ತೈತೆ ರೀ, ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂಥೇಳಿ. ಅದಕ್ಕೆ ರಾತ್ರಿ ಮಾಡಿಟ್ರಿ ಅಂತಂದ್ರೆ ಮುಂಜಾನೆ ನಾಷ್ಟ ಮಾಡೋಕ್ಕೆ ಇದೊಂಥರ ಚಲೋ ಆಗ್ತೈತಿ. ಒಂದು 5 ನಿಮಿಷನಾಗ ಅಂದ್ರೆ ಈ ಪಲಾವ್ ತಯಾರಾಗ್ತೈತೆ ರೀ. ಟೇಸ್ಟಿನೂ ಅಷ್ಟೇ ಇರ್ತೈತೆ. ಮತ್ತು ಮಕ್ಕಳು ಭಾಳ ಇಷ್ಟಪಡ್ತಾವೆ, ದೊಡ್ಡವರು ಇಷ್ಟಪಡ್ತಾರೆ. ಹಾಗಾಗಿ ಅದನ್ನು ಮಾಡ್ಕೊಂಡು ತಿನ್ಬೋದು ರೀ. ಮತ್ತು ನಿಮಗೆ ಲೆಮನ್ ರೈಸ್ ಮಾಡ್ಕೊಳ್ಳೋದ್ರಿ ಅಂತಂದ್ರೆ, ಈಗೇನು ಹುರಿತೈತ್ರಲ್ಲ, ಹುರಿದಾಗ ಒಂದು ಲಿಂಬೆ ಹಣ್ಣು ಹಿಂಡಿ ನೀವು ಬಿಟ್ರಿ ಅಂತಂದ್ರೆ ಹುಳಿ ಚೆಂದ ಆಗ್ತೈತಿ. ಅದು ಲೆಮನ್ ರೈಸ್ ಭಾರಿ ಆಗ್ತೈತೆ ರೀ ಅದು ಸಹಿತ. ಮತ್ತು ಈಗ ಹಂಗೆ ಬಿಟ್ರಿ ಅಂತಂದ್ರೆ ಪಲಾವ್ ಅದು ಚೆಂದ ಆಗ್ತೈತೆ ರೀ, ಟೇಸ್ಟಿ ಇರ್ತೈತಿ. ಮತ್ತು ಅದು ಕೊತ್ತಂಬರಿ ಅದು ಹಾಕಿರೋದ್ರಿಂದ ಸ್ಮೆಲ್ಲು ಭಾಳ ಚೆಂದ ಬರ್ತೈತೆ ರೀ ತಿನ್ನಕ್ಕೆ. ಜೀರಿಗೆ ಅದೆಲ್ಲ ಭಾರಿ ರುಚಿ ಬರ್ತೈತೆ ರೀ ಬಾಯಾಗ. ಜೀರಾ ರೈಸ್ ತಿನ್ನೋಕ್ಕಿಂತಲೂ ಈ ಪಲಾವ್ ತಿನ್ನೋದು ಭಾಳ ಚೆಂದ ಅನ್ನಿಸ್ತೈತೆ ರೀ. ಈಗೇನೈತಿ, ಶೇಂಗಾ ಹುರಿಯಾಕತ್ತವ್ರಿ. ಒಂದು ಸ್ವಲ್ಪ ಉಳ್ಳಾಗಡ್ಡೆ ಹುರಿಲಿ ಅಂತ ಬಿಟ್ಟಿದ್ನಿ, ತಿರುವಾಡಲಿ ಲಗು. ಈಗೇನೈತಿ ತಿರುವಾಡಕತ್ತೀನಿ. ಹೆಣ್ಮಕ್ಳಿಗೆ ನಾಷ್ಟ ಅಂದ್ರೆ ಏನು ಮಾಡೋದು ಅಂತಲೇ ಚಿಂತೆ ಆಗ್ತಿರ್ತೈತೆ ರೀ. ಅದಕ್ಕೆ ಇಂಥವು ಏನಾರೇ ಒಂದು ಮಾಡೋದ್ರಿ, ಮಕ್ಕಳಿಗೆ ಖುಷಿಯಾಗಿರ್ಬೇಕು, ನಮಗೂ ಸಮಾಧಾನ ಆಗಿರ್ಬೇಕು. ಹಂಗೆ ಈಗ ನೋಡಿರಿ ಎಷ್ಟು ಚಂದ ಹುರಿದೀನಿ. ಇನ್ನು ಇದಕ್ಕೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ, ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ತೀನಿ ರೀ. ಯಾಕಂದ್ರೆ ಕಲರ್ ಹೆಲ್ತಿಗೆ ಚಲೋ ಅಲ್ರಿ, ಅರಿಶಿನ ನಮಗೆ ಚಲೋ. ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೀನಿ. ಅದು ಕಲರು ಚೆಂದ ಬರ್ತೈತಿ ಮತ್ತು ಹೆಲ್ತಿಗೂ ಚಲೋ. ನೋಡಿರಿ ಎಷ್ಟು ಕಲರ್ ನೈಸ್ ಬಂತು. ಅದ್ರಾಗ ಈಗ ಏನೈತೆ ರೀ, ರೈಸ್ ಹಾಕೀನಿ ರೀ.
ಒಂದು ಅರ್ಧ ಕೆ ಜಿ ಮಾಡೀನಿ ರೀ. ಅದನ್ನು ರಾತ್ರಿನ ಮಾಡಿ ಇಟ್ಕೊಂಡಿದ್ನಿ, ಮುಂಜಾನೆ ಗಡಿಬಿಡಿ. ಅದಕ್ಕೆ ಈಗ ಮತ್ತು ಮೇಲೆ ಏನು ಮಾಡೀನಿರಪ್ಪ ಅಂದ್ರೆ ಕೊತ್ತಂಬರಿ ಹಾಕಾಕತ್ತೀನಿ ರೀ. ಈಗೈತಿ ಚಂದಂಗೆ ತಿರ್ಕೊಳ್ಳೋದು. ಅದು ಒಂದು ಜೀವ ಆಗುತ್ತಾನೆ ಏನು ಮಾಡೋದು ಅಂತಂದ್ರೆ ತಿರ್ಕೊಳ್ಳೋದು. ಬಿಸಿ ಬಿಸಿ ಹಣ್ಣಿತ್ತಪ್ಪ ಅಂತಂದ್ರೆ ಅದು ಅಷ್ಟು ತಿರ್ವಕ್ಕಾಗೋದಿಲ್ಲ. ಆ ಕಡೆ ಎತ್ತಿ ಏನು ಮಾಡ್ಬೇಕಾಗ್ತೈತಿ, ತಿರ್ಬೇಕಾಗ್ತೈತಿ ರೀ. ಎಷ್ಟು ಚಂದ ಆಯ್ತು ನೋಡ್ರಿ, ಪಲಾವ್ ರೆಡಿ ಆಯಿತು. ನೀವೆಲ್ಲ ನಾನು ವಿಡಿಯೋ ನೋಡಕತ್ತೀರಿ, ಖುಷಿ ಅನ್ನಿಸ್ತೈತಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ. ನಿಮಗೆ ಹೊಸ ಹೊಸ ವಿಡಿಯೋಗಳು ಮಾಡಿ ಇನ್ನು ಮೇಲೆ ಕಂಟಿನ್ಯೂಸ್ ಹಾಕಬೇಕು ಅಂತ ಅನ್ನೋದೈತಿ. ನೀವು ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ನೋಡಿದ್ದಕ್ಕೆ.